ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋ ಮುಖಾಂತರ ತಿಳಿಸುತ್ತಿರುವಂತಹ ಮಾಹಿತಿ ಯಾವುದೆಂದರೆ, ರೇಷನ್ ಕಾರ್ಡ್ನಲ್ಲಿ ಹೆಸರು ಮಿಸ್ ಆಗಿರುವಂಥವರು ಈ ರೀತಿ ಮಾಡುವ ಮುಖಾಂತರ ಹೆಸರನ್ನು ಸೇರಿಸಿರಿ. ಹೌದು ಸ್ನೇಹಿತರೆ, 2023ನೇ ಸಾಲಿನಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ದಾಖಲಾತಿ ಯಾವುದೆಂದರೆ ಅದುವೇ ರೇಷನ್ ಕಾರ್ಡ್. ಈ ಒಂದು ರೇಷನ್ ಕಾರ್ಡ್ಗಳನ್ನು ಪಡೆಯಲು ಸಾಕಷ್ಟು ಲಕ್ಷಾಂತರ ಜನರು ಇತ್ತೀಚಿನ ದಿನಗಳಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲು ಮುಂದಾಗಿದ್ದಾರೆ. ಕೆಲ ಅಭ್ಯರ್ಥಿಗಳು ಮಾತ್ರ ಈಗಾಗಲೇ ರೇಷನ್ ಕಾರ್ಡ್ಗಳನ್ನು ಹೊಂದಿರುತ್ತಾರೆ, ಆದರೆ ಅವರ ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳ ಹೆಸರನ್ನು ತೆಗೆದುಹಾಕಿರುತ್ತದೆ ಸರ್ಕಾರ. ಅಂತಹ ಅಭ್ಯರ್ಥಿಗಳ ಹೆಸರನ್ನು ಮತ್ತೊಮ್ಮೆ ಕೂಡ ಸೇರ್ಪಡೆ ಮಾಡಬಹುದಾಗಿದೆ. ಅಂತಹ ಒಂದು ಅವಕಾಶವನ್ನು ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಚುನಾವಣೆ ಮುನ್ನವೇ ಈ ಒಂದು ಪ್ರಕ್ರಿಯೆ ಈಗಾಗಲೇ ನಡೆಯುತ್ತಿದೆ. ನೀವು ಕೂಡ ಈ ರೀತಿಯ ಹೆಸರನ್ನು ಸೇರ್ಪಡೆ ಮಾಡಬೇಕು ಎಂದರೆ ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಂಡಿರಬೇಕಾಗುತ್ತದೆ. ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ನೀಡಲಾಗಿದೆ. ಸ್ನೇಹಿತರೆ, ಈಗಾಗಲೇ ತಿಳಿಸಿರುವ ಹಾಗೆ ಯಾರು ಈಗಾಗಲೇ BPL ರೇಷನ್ ಕಾರ್ಡ್ ಅಥವಾ APL ರೇಷನ್ ಕಾರ್ಡ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದಾರೋ ಅಂತಹ ಅಭ್ಯರ್ಥಿಗಳು ತಮ್ಮ ಕುಟುಂಬದಲ್ಲಿ ಬಿಟ್ಟು ಹೋದಂತಹ ಸದಸ್ಯರ ಹೆಸರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ದಾಖಲಾತಿಗಳನ್ನು ಸರ್ಕಾರಕ್ಕೆ ಸಲ್ಲಿಸಿ ತಮ್ಮ ಕುಟುಂಬದ ರೇಷನ್ ಕಾರ್ಡ್ಗಳಿಗೂ ಕೂಡ ಸೇರ್ಪಡೆಯನ್ನು ಮಾಡಬಹುದಾಗಿದೆ. ಈ ರೀತಿ ಮಾಡುವುದರಿಂದ ಅಭ್ಯರ್ಥಿಗಳು ಕೂಡ ಸರ್ಕಾರಿ ಯೋಜನೆ ಮುಖಾಂತರ ಹಣವನ್ನು ಕೂಡ ಸಿಗುತ್ತದೆ. ಈಗಾಗಲೇ ಸಾಕಷ್ಟು ಕೋಟ್ಯಾಂತರ ಫಲಾನುಭವಿಗಳು ಸರ್ಕಾರಿ ಯೋಜನೆ ಮುಖಾಂತರ ಸಾವಿರಾರು ಹಣವನ್ನು ಪಡೆದುಕೊಂಡಿದ್ದಾರೆ. ಪ್ರಸ್ತುತವಾಗಿಯೂ ಕೂಡ ಪಡೆಯುತ್ತಿದ್ದಾರೆ. ಇದು ಒಂದು ತಿದ್ದುಪಡಿ ಪ್ರಕ್ರಿಯೆಯಲ್ಲಿ ಯಾವೆಲ್ಲ ಬದಲಾವಣೆಯನ್ನು ಮಾಡಬಹುದು ಎಂದರೆ, ನಿಮ್ಮ ಮನೆಯಲ್ಲಿ ಈಗಾಗಲೇ ಒಬ್ಬ ವ್ಯಕ್ತಿ ಮರಣವನ್ನು ಹೊಂದಿದ್ದಾರೆ ಎಂದರೆ ಅವರಿಗೆ ಯಾವ ಸೌಲಭ್ಯವೂ ಕೂಡ ಸರ್ಕಾರದ ಕಡೆಯಿಂದ ದೊರೆಯುವುದಿಲ್ಲ. ಏಕೆಂದರೆ ಅವರು ಈಗಾಗಲೇ ಮರಣವನ್ನು ಹೊಂದಿರುತ್ತಾರೆ. ಅಂತಹ ಮರಣ ಹೊಂದಿದ ಅಭ್ಯರ್ಥಿಗಳ ಹೆಸರನ್ನು ಕೂಡ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ತೆಗೆದು ಹಾಕಬಹುದು ಹಾಗೂ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಇರುವಂತಹ ಹೆಸರನ್ನು ಕೂಡ ಬದಲಾವಣೆ ಮಾಡಬಹುದು. ಕೆಲ ಅಭ್ಯರ್ಥಿಗಳು ನಿಮ್ಮ ಮನೆಯಲ್ಲಿ ವಾಸ ಮಾಡುತ್ತಿರುತ್ತಾರೆ, ಆದರೆ ರೇಷನ್ ಕಾರ್ಡ್ನಲ್ಲಿ ಅವರ ಹೆಸರು ಇರುವುದಿಲ್ಲ. ಅಂತಹ ಹೊಸ ವ್ಯಕ್ತಿಯನ್ನು ಕೂಡ ನೀವು ನಿಮ್ಮ ರೇಷನ್ ಕಾರ್ಡ್ಗಳೊಂದಿಗೆ ಸೇರಿಸಿಕೊಳ್ಳಬಹುದು ಹಾಗೂ ಬೇರ್ಪಡೆಯಾಗಿರುವಂತಹ ಮನೆಗಳ ಸದಸ್ಯರ ಅಭ್ಯರ್ಥಿಗಳು ಕೂಡ ಬೇರೆ ರೀತಿಯ ಹೊಸ ರೇಷನ್ ಕಾರ್ಡ್ಗಳನ್ನು ಕೂಡ ಹೊಂದಬಹುದು. ನಿಮ್ಮ ವಿಳಾಸ ಪುರಾವೆ ಬದಲಾವಣೆ ಆಗಿದೆ ಎಂದರೂ ಕೂಡ ನೀವು ವಿಳಾಸವನ್ನು ಈ ಒಂದು ತಿದ್ದುಪಡಿಯಲ್ಲಿ ಬದಲಾವಣೆ ಮಾಡಬಹುದಾಗಿದೆ. ಇನ್ನೇಕೆ ತಡ ಮಾಡುವಿರಿ? ಈ ವಿಡಿಯೋದಲ್ಲಿ ತಿಳಿಸಿರುವ ರೀತಿ ನೀವು ಕೂಡ ನಿಮ್ಮ ದಾಖಲಾತಿಗಳೊಂದಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡುವ ಮುಖಾಂತರ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಇರುವಂತಹ ಎಲ್ಲ ತಿದ್ದುಪಡಿಯನ್ನು ಮಾಡಲು ಮುಂದಾಗಿರಿ. ಆಫ್ಲೈನ್ ಮುಖಾಂತರ ತಿದ್ದುಪಡಿ ಮಾಡುವ ಮಾಹಿತಿ ಹೀಗಿದೆ. ಆಧಾರ್ ಕಾರ್ಡ್ಗಳೊಂದಿಗೆ ಯಾವ ಸದಸ್ಯರನ್ನು ನಿಮ್ಮ ರೇಷನ್ ಕಾರ್ಡಿಗೆ ಸೇರಿಸುತ್ತೀರೋ ಅಂತಹ ಅಭ್ಯರ್ಥಿಗಳೊಂದಿಗೆ ಆಹಾರ ಇಲಾಖೆಗೆ ಭೇಟಿ ನೀಡಿ ಆಹಾರ ಕಚೇರಿಯಲ್ಲಿ ಕೇಳಲಾಗುವಂತಹ ಎಲ್ಲ ದಾಖಲಾತಿಗಳನ್ನು ಸಲ್ಲಿಕೆ ಮಾಡಬೇಕು. ಬಳಿಕ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ತಿದ್ದುಪಡಿಯ ಪ್ರಕ್ರಿಯೆಯನ್ನು ಕೂಡ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ನೀವು ಬಯಸುವಂತಹ ತಿದ್ದುಪಡಿ ಕೂಡ ಆಗಿರುತ್ತದೆ. ಆನ್ಲೈನ್ ಮುಖಾಂತರ ಈ ರೀತಿ ತಿದ್ದುಪಡಿ ಮಾಡಿರಿ. ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿ ಮಾಡಲು ಬಯಸುವಂತಹ ಅಭ್ಯರ್ಥಿಗಳು ಮೊದಲಿಗೆ ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ಲಿಂಕನ್ನು ಕ್ಲಿಕ್ಕಿಸಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗುತ್ತೀರಿ. ಆ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ಈ ಒಂದು ವೆಬ್ಸೈಟ್ ಲಿಂಕ್ ಕೂಡ ಇರುತ್ತದೆ. ಆ ಲಿಂಕ್ ಮುಖಾಂತರ ವೆಬ್ಸೈಟ್ಗೆ ಭೇಟಿ ನೀಡಿರಿ. ನಂತರ ರೇಷನ್ ಕಾರ್ಡ್ ವಿವರ ಎಂಬುದು ಕಾಣುತ್ತದೆ. ಅದರ ಮೇಲೆ ಕ್ಲಿಕ್ಕಿಸಿ ಪ್ರಸ್ತುತ ಪುಟದಲ್ಲಿರುವಂತಹ ರಾಜ್ಯ ಯಾವುದು, ಜಿಲ್ಲೆ ಯಾವುದು ಹಾಗೂ ತಾಲೂಕು, ಹೋಬಳಿ ಈ ರೀತಿಯ ವಿವರಗಳನ್ನು ಇಲ್ಲಿ ನಮೂದಿಸಬೇಕು. ನಿಮ್ಮ ಊರಿನಲ್ಲಿರುವಂತಹ ನ್ಯಾಯಬೆಲೆ ಅಂಗಡಿಯ ಹೆಸರೇನು ಹಾಗೂ ಪಡಿತರ ಚೀಟಿಯ ಮುಖ್ಯಸ್ಥರು ಯಾರು ಎಂಬ ಹೆಸರನ್ನು ನೀವು ಇಲ್ಲಿ ನಮೂದಿಸಬೇಕು ಹಾಗೂ ನಿಮ್ಮ ರೇಷನ್ ಕಾರ್ಡ್ ಯಾವುದು ಎಂಬುದನ್ನು ಕೂಡ ಕ್ಲಿಕ್ ಮಾಡಬೇಕು. ನಂತರ ರೇಷನ್ ಕಾರ್ಡ್ನಲ್ಲಿರುವಂತಹ RC ಸಂಖ್ಯೆಯನ್ನು ನಮೂದಿಸಿರಿ. ನಂತರ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಎಷ್ಟು ಸದಸ್ಯರು ಸೇರ್ಪಡೆಯಾಗಿದ್ದಾರೆ ಹಾಗೂ ಯಾವ ಸದಸ್ಯರ ಹೆಸರು ಅಳಿಸಿ ಹೋಗಿದೆ ಎಂಬುದರ ಎಲ್ಲ ವಿವರವೂ ಕೂಡ ಇಲ್ಲೇ ಇರುತ್ತದೆ. ಈ ವಿವರವನ್ನು ನೋಡುವ ಮುಖಾಂತರ ಯಾವ ಸದಸ್ಯರ ಹೆಸರು ಮಿಸ್ ಆಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ನಂತರ ನಿಮ್ಮ ಹತ್ತಿರದ ಆಹಾರ ಕಚೇರಿಗಳಿಗೆ ಭೇಟಿ ನೀಡಿ ದಾಖಲಾತಿಗಳೊಂದಿಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡುವ ಮೂಲಕ ನಿಮ್ಮ ಕುಟುಂಬದ ಸದಸ್ಯರನ್ನು ಕೂಡ ಸೇರ್ಪಡೆ ಮಾಡಬಹುದು ಹಾಗೂ ಇನ್ನಿತರ ತಿದ್ದುಪಡಿಯನ್ನು ಕೂಡ ಮಾಡಬಹುದಾಗಿದೆ. ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಮಾಹಿತಿಗಳನ್ನು, ಯೋಜನೆಗಳ ಬಗ್ಗೆ ತಿಳಿಯಲು ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.